ಕತ್ತಿತ್ತು ರಜಾ. ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ ಫ್ಯಾಮಿಲಿಲಿ ಹೋಲ್ಸೇಲ್ ಎಲ್ಲ ಎಣ್ಣೆ ಹಾಕೋತಾ ಇದ್ದೀವಿ ತಲೆಗೆ. ಐ ಮೀನ್ ಟು ಸೇ ತಲೆ ಕೂದಲಿಗೆ ಎಣ್ಣೆ ಹಾಕಿದ್ದೀವಿ. ತಲೆಗೆ ಎಣ್ಣೆ ಹಾಕೋದು ವಿಶೇಷ ಅಲ್ಲ. ಏನಕ್ಕೆ ಎಣ್ಣೆ ಹಾಕ್ತಿದ್ದೀನಿ ಅಂದರೆ ಇವತ್ತು ಒಂದು ಹೋಮ್ ರೆಮಿಡಿ ಹೇರ್ ಕೇರ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಆ ರೆಮಿಡಿಗೆ ಸ್ವಲ್ಪ ಓವರ್ ನೈಟ್ ತಲೆಗೆ ಎಣ್ಣೆ ಹಾಕ್ಕೊಂಡು ಬೆಳಗ್ಗೆ ಆಗುವಾಗ ಆ ಕ್ರೀಮಿ ಏನು ಮಾಡ್ಕೊಂಡಿರ್ತೀವಿ ಅದನ್ನು ತಲೆಗೆ ಅಪ್ಲೈ ಮಾಡ್ಕೊಬೇಕು. ಅದಕ್ಕೋಸ್ಕರ ಎಣ್ಣೆ ಹಾಕ್ತಾ ಇರೋದು. ಏನು ಹೇರ್ ಕೇರ್ ಹೋಮ್ ರೆಮಿಡಿ ಅಂತ ಅಂದರೆ ಅಗಸೆ ಬೀಜ ಮತ್ತು ಮೆಂತೆನ ರಾತ್ರಿನೇ ಓವರ್ ನೈಟ್ ಫುಲ್ ನೆನೆಸಬೇಕು. ಬೆಳಗ್ಗೆ ಎದ್ದು ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ತಿಕ್ ಪೇಸ್ಟ್ ಆದರೂ ಮಾಡ್ಕೋಬೋದು ಅಥವಾ ತುಂಬ ಸ್ವಲ್ಪ ತೆಳ್ಳಗಾದರೂ ಮಾಡ್ಕೋಬೋದು. ನಾನು ಸ್ವಲ್ಪ ತಿಕ್ಕಾಗೆ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಟೈಮ್ ಸ್ವಲ್ಪ ಡ್ರೈ ಆಗೋಕ್ಕೆ ಶಾರ್ಟೇಜ್ ಇರೋದ್ರಿಂದ ಅವಳು ಸ್ಕೂಲ್ಗೆ ಹೋಗಬೇಕು, ಇನ್ನು ನಾನು ಕಾಲೇಜ್ಗೆ ಹೋಗಬೇಕು. ಹಾಗಾಗಿ ಸ್ವಲ್ಪ ತಿಕ್ಕಾಗಿ ಮಾಡ್ಕೊಂಡಿದ್ದೀನಿ. ತಿಕ್ಕಾಗಿ ಹಾಕ್ಕೊಂಡ್ರೆ ಬೇಗ ಡ್ರೈ ಆಗುತ್ತೆ ಅಂತ ಹೇಳಿ. ಸೊ ಬೆಳಗ್ಗೆ ಒಂದು 5:45, 6 ಅನ್ನಂಗೆ ಎದ್ದು ಅದನ್ನು ಕ್ರೀಮ್ ಪೇಸ್ಟ್ ಮಾಡಿಕೊಂಡು ಅದನ್ನು ನೀಟಾಗಿ ತಲೆಗೆ ಅಪ್ಲೈ ಮಾಡಿಕೊಂಡೆ. ಫಸ್ಟ್ ಅವಳಿಗೆ ಅಪ್ಲೈ ಮಾಡಿಬಿಟ್ಬಿಟ್ಟಿದ್ದೀನಿ, ಯಾಕಂದರೆ ಅವಳು ಬೇಗ ಸ್ಕೂಲ್ಗೆ ಹೋಗಬೇಕಲ್ಲ. ಹಾಗಾಗಿ ಆಮೇಲೆ ನಾನು ನಿಧಾನಕ್ಕೆ ಒಂದೊಂದು ಸ್ಕಾಲ್ಪ್ ತೆಗೆದು ನೀಟಾಗಿ ಅಪ್ಲೈ ಮಾಡ್ಕೊಬೇಕು. ಇದರಿಂದ ಏನು ಬೆನಿಫಿಟ್ ಅಂದರೆ ಇವಾಗ ವೆದರ್ ಹೇಗಿದೆ ಅಂದರೆ ತುಂಬ ಹೇರ್ಸ್ ಡ್ರೈ ಆಗ್ತಿದೆ. ಆ ಡ್ರೈ ಆಗೋದನ್ನ ಸ್ವಲ್ಪನಾದರೂ ಕಂಟ್ರೋಲ್ ಮಾಡೋಕ್ಕೋಸ್ಕರ ಈ ಥರ ನಾವೇನಾದರೂ ಹೇರ್ ಕೇರ್ ಮಾಡೋದ್ರಿಂದ ಸ್ವಲ್ಪ ಸಾಫ್ಟ್ನೆಸ್ ಬರುತ್ತೆ. ಮೋರ್ ಓವರ್ ತುಂಬ ತಂಪಾಗುತ್ತೆ, ಬಾಡಿನೂ ತಂಪಾಗಿರುತ್ತೆ ಮತ್ತು ಹೇರ್ ಗ್ರೋತ್ ಆಗುತ್ತೆ. ಹೇರ್ ಫಾಲ್ ಕೂಡ ತುಂಬ ಕಡಿಮೆ ಆಗುತ್ತೆ. ಸೊ ಈ ರೀತಿ ನಿಮಗೂ ಯೂಸ್ ಆಗ್ಬೋದು, ಬೆನಿಫಿಟ್ ಆಗ್ಬೋದು ಅಂತ ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ. ನೋಡಿ, ನನ್ನ ಮಗಳು ಚಿಕ್ಕವಳು. ಆ್ಯಕ್ಚುಲಿ ಕೆಲವರು ಅದು ನೋಡಿದರೆ ಶೀತು ಅನ್ಬೋದೇನೋ. ನನ್ನ ಮಗಳು ಕೂದಲು ಉದ್ದ ಬರುತ್ತೆ ಮಗಳೇ ಅಂದರೆ ಸಾಕು, ಏನು ಹೇಳಿದ್ರು ತಲೆಗೆ ಅಪ್ಲೈ ಮಾಡ್ಕೊತಾಳೆ. ಸೊ ಹಾಗಾಗಿ ಅವಳಿಗೆ ಅಪ್ಲೈ ಮಾಡೋದೇನು ಕಷ್ಟ ಆಗಲ್ಲ. ನೀವು ಇದನ್ನು ಟ್ರೈ ಮಾಡಿ, ಅದರ ರಿಸಲ್ಟ್ ನೋಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.